ಧಾರೆಹುಳಿ ಅಥವಾ ಸ್ಟಾರ್ ಫ್ರೂಟ್ಸಲ್ಲಿ ಯಾವ ರೀತಿಯ ರೆಸಿಪಿಗಳನ್ನು ಮಾಡ್ಬೋದಂತ ಇವತ್ತಿನ ವೀಡಿಯೋದಲ್ಲಿ ನೋಡ್ಕೊಂಡು ಬರೋಣ. 2 ರೀತಿಯ ರೆಸಿಪಿಗಳನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವೀಣಾ ಸತೀಶ್. ಇಲ್ಲಿ ನೋಡಿ, ಇದು ಧಾರೆಹುಳಿ ಅಥವಾ ಸ್ಟಾರ್ ಫ್ರೂಟ್ಸ್ ಇರುತ್ತಲ್ಲ, ಅದರ ಗಿಡ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ಸಣ್ಣ ಗಿಡದಲ್ಲಿ ಗಿಡ ತುಂಬ ಫ್ರೂಟ್ಸ್ ಆಗಿದೆ, ತುಂಬ ಚೆನ್ನಾಗಿದೆ. ಈ ಫ್ರೂಟ್ಸ್ ಹೇಗೆಂದರೆ ಕೆಲವು ಹುಳಿ ಅಂಶದ್ದು ಸ್ಟಾರ್ ಫ್ರೂಟ್ಸ್ ಬರುತ್ತಲ್ವ, ಆದರೆ ಇದು ಅಷ್ಟಾಗಿ ಹುಳಿ ಇಲ್ಲ, ಸಿಹಿ ಸಿಹಿ ಇದೆ, ತುಂಬ ಚೆನ್ನಾಗಿದೆ. ಇದರಲ್ಲಿ ಜ್ಯೂಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಈ ಧಾರೆಹುಳಿ ಅಥವಾ ಸ್ಟಾರ್ ಫ್ರೂಟ್ಸ್ ತಿಂದರೆ ವಿಟಮಿನ್ ಸಿ ಅಂಶ ಚೆನ್ನಾಗಿ ದೇಹಕ್ಕೆ ಹೋಗುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ಐರನ್ ಅಂಶನೂ ಇದರಲ್ಲಿ ಇರುತ್ತೆ ಅಂತಲೂ ಹೇಳ್ತಾರೆ. ಜ್ಯೂಸ್ ಮಾಡಿ ಕುಡಿದರೆ ಅಥವಾ ಇದನ್ನು ಡೈರೆಕ್ಟಾಗಿ ನಾವು ತಿಂದರೆ ತುಂಬ ಒಳ್ಳೆಯದು ಅಂತಲೂ ಹೇಳ್ತಾರೆ. ನೋಡಿ, ಮೊದಲಿಗೆ ಸ್ಟಾರ್ ಫ್ರೂಟ್ಸನ್ನು ನಾನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದೊಂದು ನಾನು 2 ದಿನ ಆಗಿದೆ ತಂದಿಟ್ಟು ಮನೆಯಲ್ಲಿ. ಇದನ್ನು ಮೊದಲಿಗೆ ಕ್ಲೀನ್ ಮಾಡಿದ ನಂತರ ಮೇಲ್ಗಡೆ ಸಿಪ್ಪೆ ಇದೆಯಲ್ಲ, ಅದನ್ನು ಕಟ್ ಮಾಡಿ ತೆಗಿಬೇಕು. ತುಂಬ ಡೀಪಾಗಿ ತೆಗಿಬೇಡಿ. ನೀವು ಹೀರೆಕಾಯಿ ಸಿಪ್ಪೆ ತೆಗಿತೀರಿ ನೋಡಿ, ಅದೇ ಥರ ನೋಡಿ ಈ ಶಾರ್ಪ್ ಇರುತ್ತಲ್ಲ ಆ ಭಾಗನ ಕಟ್ ಮಾಡಿ ತೆಗೆದ್ರೆ ಆಯಿತು. ಇಲ್ಲಿ ನಾನು ಎಲ್ಲ ಫ್ರೂಟ್ಸದ್ದು ಇದೇ ಥರನ ಕಟ್ ಮಾಡಿ ತೆಗಿತಾ ಇದ್ದೇನೆ. ನಂತರ ಇದನ್ನು ಕಟ್ ಮಾಡ್ಕೋಬೇಕು. ಇದನ್ನು ನಾವು ಅಡ್ಡ ಸ್ಲೈಸಾಗಿ ಕಟ್ ಮಾಡಬೇಕು. ನಿಮ್ಗೆ ಅದು ನೋಡುವಾಗಲೇ ಗೊತ್ತಾಗುತ್ತೆ, ಸ್ಟಾರ್ ಥರ ಅದು ಕಾಣುತ್ತಲ್ವ, ಹಾಗಾಗಿ ಸ್ಟಾರ್ ಫ್ರೂಟ್ಸ್ ಅಂತ ಇದನ್ನು ಕರೀತಾರೆ. ಕನ್ನಡದಲ್ಲಿ ಧಾರೆಹುಳಿ ಅಂತಲೂ ಹೇಳ್ತಾರೆ. ಕೆಲವು ತುಂಬ ಹುಳಿ ಅಂಶ ಇರುವಂತಹ ಇದು ಸ್ಟಾರ್ ಫ್ರೂಟನ್ನು ಬರುತ್ತೆ, ಆದರೆ ಇದು ಅಷ್ಟಾಗಿ ಹುಳಿ ಇಲ್ಲ, ಸ್ವಲ್ಪ ಸಿಹಿನೇ ಇದೆ. ಇದನ್ನೀಗ ಸ್ಲೈಸಾಗಿ ಕಟ್ ಮಾಡ್ಕೋಬೇಕು. ಇದರಲ್ಲಿ ಬೀಜ ಇರುತ್ತೆ, ಆ ಬೀಜನ ತೆಗಿಬೇಕು. ಜ್ಯೂಸ್ ಮಾಡುವಾಗ ಅದನ್ನು ಸೇರಿ ಹಾಕ್ಕೋಬೇಡಿ, ಕಹಿ ಬರುತ್ತೆ. ಬೀಜನ ಕಂಪ್ಲೀಟಾಗಿ ತೆಗೆದ ನಂತರ ಅದನ್ನು ಜ್ಯೂಸ್ ಮಾಡೋಕ್ಕೆ ನಾವು ರೆಡಿ ಮಾಡ್ಕೋಬೇಕು. ನೋಡಿ, ಈ ಥರ ಪ್ರೆಸ್ ಮಾಡಿದರೆ ಈ ಥರ ಅದರ ಒಳಗಡೆ ಇರುವ ಸೀಡ್ಸ್ ಎಲ್ಲ ತೆಗೆಯೋಕ್ಕೆ ಸುಲಭ ಆಗುತ್ತೆ. ಇಲ್ಲಿ ನಾನು ಎಲ್ಲ ಸೀಡ್ಸನ್ನು ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ನಾನು ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಸ್ಟಾರ್ ಥರ ಕಾಣುತ್ತೆ ನೋಡಿ. ಸ್ಲೈಸಾಗಿ ಕಟ್ ಮಾಡಿದರೆ ಸ್ಟಾರ್ ಥರ ಸೇಮ್ ಅದೇ ಥರ ಇದೆ ಅಲ್ವಾ. ಈಗ ಜ್ಯೂಸ್ಗೆ ಏನೆಲ್ಲ ಬೇಕು ಅಂತ ಹೇಳ್ತೀನಿ. ಮೊದಲು ಕಟ್ ಮಾಡ್ಕೊಂಡಿರುವ ಫ್ರೂಟ್ಸನ್ನು ಜ್ಯೂಸ್ ಜಾರ್ಗೆ ಹಾಕ್ಕೋಬೇಕು. ಪಿಂಚು ಉಪ್ಪು, ಸ್ವಲ್ಪ ಒಂದು ಕೈಯಲ್ಲಿ ಚಿಟಿಕೆ ಉಪ್ಪು ಹಾಕ್ಕೊಳ್ಳಿ. 2 ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಳಿ. ಹುಳಿ ಅಂಶ ಕಮ್ಮಿ ಇದ್ದರೆ ಲಿಂಬೆಹಣ್ಣಿನ ರಸ ಸ್ವಲ್ಪ ಹಾಕ್ಕೋಬೋದು, ನಾನಿಲ್ಲಿ ಹಾಕಿಲ್ಲ. ಐಸ್ ಕ್ಯೂಬ್ ಇದ್ದರೆ ಅದನ್ನು ಹಾಕ್ಕೊಳ್ಳಿ, ಕೋಲ್ಡ್ ಆಗಿರುತ್ತೆ. ಈ ಥರ ಮಿಕ್ಸಿಲಿ ಚೆನ್ನಾಗಿ ಅದನ್ನು ರುಬ್ಬಬೇಕು. ನಂತರ ರುಬ್ಬಿದ ನಂತರ ನೈಸಾಗಿ ರುಬ್ಬಬೇಕು. ನಂತರ ಇದನ್ನು ಸೋಸೋಕ್ಕಿದೆ ನೋಡಿ. ಈಗ ಜ್ಯೂಸು ಸೂಪರಾಗಿ ರೆಡಿಯಾಗಿದೆ ನೋಡಿ. ಇದನ್ನೀಗ ಸೋಸೋ ಪಾತ್ರೆಗೆ ಹಾಕ್ಕೋಬೇಕು. ಚೆನ್ನಾಗಿ ಇದನ್ನು ಕ್ಲೀನ್ ಮಾಡಿ ಸೋಸಬೇಕು. ಸ್ಪೂನಲ್ಲಿ ಈ ಥರ ಮಾಡಿದರೆ ಜ್ಯೂಸ್ ಎಲ್ಲ ಕೆಳಗಡೆ ಹೋಗುತ್ತೆ. ಇದನ್ನು ತುಂಬ ಚೆನ್ನಾಗಿರುತ್ತೆ. ಇದು ಕುಡಿಯೋಕ್ಕಂತೂ ಕೋಲ್ಡ್, ಸ್ವಲ್ಪ ಐಸ್ ಕ್ಯೂಬ್ ಎಲ್ಲ ಹಾಕ್ಕೊಂಡ್ರೆ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಜ್ಯೂಸ್ ರೆಡಿ ಆಯಿತು. ನಾನು 1 ಗ್ಲಾಸ್ ಆಗುವಷ್ಟು ಜ್ಯೂಸನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನಾರ್ಮಲಾಗಿ ನಾವು ಯಾವ ರೀತಿ ಜ್ಯೂಸ್ ಕುಡಿತೀವಲ್ವ, ಅದೇ ಫ್ಲೇವರಲ್ಲಿ ಇದು ಬರುತ್ತೆ. ಯಾವುದೇ ಒಗ್ಗರಾಗಲಿ ಅಥವಾ ತುಂಬ ಹುಳಿ ಅಂಶ ಆಗಲಿ ಏನೂ ಗೊತ್ತಾಗೋದಿಲ್ಲ. ತುಂಬ ಚೆನ್ನಾಗಿರುತ್ತೆ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಇದು ತುಂಬ ಅಂದರೆ ಜೀರ್ಣಶಕ್ತಿಗೂ ಒಳ್ಳೆಯದು, ಮತ್ತು ವಿಟಮಿನ್ ಸಿ ಅಂಶ ಇದರಲ್ಲಿ ಇದೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಇದನ್ನು ಮಾಡಿ ಕುಡಿದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ, ಇದರಲ್ಲಿ ಇನ್ನೊಂದು ರೆಸಿಪಿಯನ್ನು ಮಾಡುತ್ತೀನಿ ನಾನು. ಜ್ಯೂಸ್ ರೆಸಿಪಿ ನಿಮಗೆ ಯಾವ ರೀತಿ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ. ಈಗ ಸ್ವಲ್ಪ ಮಸಾಲ ಐಟಮ್ಸ್ ಎಲ್ಲ ಹಾಕಿ ಇದನ್ನು ಹಾಗೆಯೇ ನಾವು ಖಾರವಾಗಿ ತಿನ್ನೋಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸ್ವಲ್ಪ ಹುಳಿ ಅಂಶ ಇದು ಇರೋದ್ರಿಂದ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಹುಳಿ ಖಾರ ಉಪ್ಪು ಆ ಥರ. ನೋಡಿ, ಇದನ್ನೆಲ್ಲ ಒಂದು ಪಾತ್ರೆಗೆ ಸಣ್ಣ ಒಂದು ಬುತ್ತಿ ಇರುತ್ತಲ್ವ, ಟಿಫಿನ್ ಬಾಕ್ಸ್ ಥರ, ಅದಕ್ಕೆ ಹಾಕ್ಕೊಳ್ಳಿ. ಸ್ವಲ್ಪ ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಅಚ್ಚ ಖಾರದ ಪುಡಿ ಇದೆಯಲ್ಲ ಅದನ್ನು ಹಾಕ್ಕೊಳ್ಳಿ. 1/4 ಸ್ಪೂನಷ್ಟು ಉಪ್ಪು, ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡು ಈ ಥರ ಮುಚ್ಚಳ ಮುಚ್ಚಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಅದೆಲ್ಲ ಮಸಾಲ ಉಪ್ಪು ಎಲ್ಲ ಅದಕ್ಕೆ ಸ್ಟಾರ್ ಫ್ರೂಟ್ಸ್ ಇದೆಯಲ್ಲ ಅದಕ್ಕೆಲ್ಲ ಸೇರಿಕೊಳ್ಳುತ್ತೆ. ಸೂಪರಾಗಿರುತ್ತೆ. ಇದನ್ನು ಹಾಗೆ ತಿನ್ನೋಕ್ಕೆ ನೀವು ಹಾಗೇ ಇದನ್ನು ತಿನ್ಬೋದು, ಚೆನ್ನಾಗಿರುತ್ತೆ. ಸೂಪರಾದ ಈ 2 ರೆಸಿಪಿಯನ್ನು ನೀವೊಮ್ಮೆ ಟ್ರೈ ಮಾಡಿ ನೋಡಿ. ನಾರ್ಮಲಾಗಿ ನೀವು ಕುಕ್ಕುಂಬರ್ ಎಲ್ಲ ಹಾಕಿ ಸಲಾಡ್ ಮಾಡ್ತೀರಲ್ವ, ಅದಕ್ಕೂ ಇದನ್ನು ಸಣ್ಣ ಸಣ್ಣ ಪೀಸಸ್ ಕಟ್ ಮಾಡಿ ಹಾಕಿದರೆ ಚೆನ್ನಾಗಿರುತ್ತೆ. ಹಾಗೂ ಟ್ರೈ ಮಾಡ್ಬೋದು. ನನ್ನ ವೀಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.